ಇಲ್ಲ. ಮತ್ತೆ ಆ ಸಂದರ್ಭದಲ್ಲಿ ಯಾರು ಹಿಂದೂ ದೇವಿ ದೇವತೆಗಳಿಗೆ ಬೈದಾರಲ್ಲ ಅವ್ರನ್ನ ಮಾತ್ರ ತರಬೇಡ್ರಿ. ಅಲ್ಲಿ ನಾಲಾಯಕರದಾರ. ಹಿಂದೂ ಸಮಾಜಕ್ಕೆ ಹಿಂದೂ ದೇವಿ ದೇವತೆಗಳನ್ನ ಅಪಮಾನ ಮಾಡಿದಾರಲ್ಲ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವರನ್ನು ಮಾತ್ರ ತರಲಿಕ್ಕೆ ಹೋಗ್ಬೇಡ್ರಿ. ಮಾನ್ಯ ಎಂ ಬಿ ಪಾಟೀಲ್ ರೇ, ಮಾನ್ಯ ಶಿವಾನಂದ ಪಾಟೀಲ್ ರೇ, ತಾವು ಇವತ್ತು ಬಸವಣ್ಣವರ ಅನುಯಾಯಿಗಳಿದ್ದೀರಿ. ನೀವು ಇಬ್ರು ಒಂದಾಗಿ ಪಕ್ಷಾತೀತವಾಗಿ ನಿಮ್ದು ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಮರೆತು ನಾಳೆ ಏನಿವತ್ತು ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಮ್ಯಾರಥಾನ್ ಮಾಡ್ತಾ ಇದ್ದಾರೆ, ವೃಕ್ಷೋತ್ಥಾನ ಅಂತೇಳಿ. ಅದಕ್ಕೆ ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆ, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಆಹ್ವಾನಿಸಿ ಅವರ ಜೊತೆಗೆ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾದಂತ ಸ್ವಾಮೀಜಿಗಳನ್ನು ಕೂಡ ಆಹ್ವಾನಿಸಿ ಅವರಿಂದ ಮ್ಯಾರಥಾನ್ಗೆ ಚಾಲನೆ ಕೊಡ್ಬೇಕಂತೇಳಿ ಸಚಿವರಲ್ಲಿ ನಾನು ಆಗ್ರಹ ಮಾಡ್ತೀನಿ. ಒಂದರ ದೊಡ್ಡ ಮನಸ್ಸುಗಳನ್ನು ಮಾಡ್ರಿ, ಒಳ್ಳೆಯ ಕೆಲಸಗಳನ್ನು ಮಾಡಿದಿರಿ. ಪಕ್ಷಾತೀತವಾಗಿ ಜನತೆ ನಿಮ್ಮ ಜೊತೆ ಅದಾರ. ಇದರಲ್ಲಿ ನಾವು ಯಾವುದೇ ಅನಾವಶ್ಯಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಜನರನ್ನು ರೊಚ್ಚಿಗೆಬ್ಬಿಸುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಒಂದು ನಮ್ಮ ಹಿಂದೂ ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ, ಇದರಲ್ಲಿ ನಮ್ಮನ್ನು ಒಡೆದು ಜಿಹಾದಿಗಳು ತಮ್ಮ ಬೇಳೆ ಬೇಯಿಸೋತಾ ಇದ್ದಾರೆ. ಜಿಹಾದಿಗಳು ಅಂದ್ರೆ ಯಾವುದೇ ಧರ್ಮದವರಲ್ಲ, ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು. ನೋಡ್ರಿ, ಇವತ್ತು ಕಣ್ಣಲ್ಲಿ ನೀರು ಬರ್ತದೆ. ವಿಜಯಪುರ ನಗರ ಬಂದ್ ಕೊಟ್ಟಂತ ಸಂದರ್ಭದಲ್ಲಿ ಯಾವನೋ ಒಬ್ಬ ಹಿಂದೂ ವಿರೋಧಿ ಜಿಹಾದಿ ಬಂದು ನಮ್ಮ ಪೂಜ್ಯ ಶ್ರೀಗಳ ಫೋಟೋ ಮೇಲೆ ಚಪ್ಪಲಿನ ಹೊಡೆದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಫೋಟೋ ಮೇಲೆ ಆ ನಾಲಾಯಕ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನ. ಯಾಕೋ ಜಿಹಾದಿ ಮನೆ ಹಾಕಿ ಹೊಡಿತಾವ ಮಗನ. ಹಿಂದೂಗಳು ಇವತ್ತು ಪೂಜೆನೂ ಮಾಡ್ತಾರೆ, ಪುನಸ್ಕಾರನೂ ಮಾಡ್ತಾರೆ. ಸಮಯ ಬಂದ್ರೆ ದೇಶದ್ರೋಹಿಗಳ ರುಂಡವನ್ನು ಚಂಡಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿದೆ. ಇವರು ಎಲ್ಲಾ ದೇಶ ಭಕ್ತರು ಕೂಡ್ಕೊಂಡು ಇವತ್ತು ಯೋಚನೆ ಮಾಡಬೇಕಾಗಿದೆ. ಯಾರು ಅಂತ ಹಲಕ ಕೆಲಸ ಮಾಡ್ತಾರ ಅವನಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾವ್ದೋ ಧರ್ಮ, ಯಾವ್ದೋ ಜಾತಿಗೆ ಹೇಳ್ತಾ ಇಲ್ಲ. ನಿಂದೇನ್ ಕೆಲಸಪ್ಪ ಅಲ್ಲೇ ಜಿಹಾದಿ? ನಿಂದೇನ್ ಕೆಲಸ? ನಮ್ಮ ಶ್ರೀಗಳ ಮೇಲೆ, ಹಿಂದೂ ಸಮಾಜದ ಪೂಜ್ಯ ಶ್ರೀಗಳ ಮೇಲೆ ಬಂದು ಚಪ್ಪಲಿ ಹೊಡೆದು ಮೂತ್ರ ವಿಸರ್ಜನೆ ಮಾಡ್ತಿ, ನಾಚಿಕ್ ಬರಂಗಿಲ್ಲ? ಎಷ್ಟೊಂದು ನಮ್ಮ ಮಹಿಳೆಯರು, ಸಹೋದರ ಸಹೋದರಿಯರು ಮನೆ ನೊಂದಿದ್ದಾರೆ ನಿನ್ನ ಈ ಒಂದು ಘಟನೆಯಿಂದ. ನೀನು ಮಾಡಿದ ಈ ಕೃತ್ಯದಿಂದ ಇಡೀ ಹಿಂದೂ ಸಮಾಜವನ್ನು ಇವತ್ತು ಅಪಮಾನ ಮಾಡುವಂತ ಕೆಲಸ ಮಾಡಿದಿರಿ. ಇಂಥವರನ್ನು ಇನ್ನುವರೆಗೆ ಪೊಲೀಸರು ಸೋಮವಾರ ಕೇಸ್ ಹಾಕಿ ಒತ್ತೊಳಗೆ ಹಾಕಿಲ್ಲ. ಯಾಕೆ? ಯಾರ ಒತ್ತಡ ಇದೆ? ವಿಡಿಯೋ ಇದೆ ನನ್ನ ಹತ್ರ, ಬೇಕಂದ್ರೆ ಅವನಿಗೆ ಮಾತ್ರ ನಾನು ಬೈತಾ ಇದ್ದೀನಿ. ಯಾವನ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಯಾನೋ ಅವನಿಗೆ ಮಾತ್ರ ಈ ಶಬ್ದಗಳನ್ನು ಉಪಯೋಗಿಸ್ತೀನಿ ನಾನು. ವಿಡಿಯೋ ಇದೆ. ಯಾಕೆ ನೀವು ಸೋಮವಾರ ಕೇಸ್ ಹಾಕಿ ಅಂತವ್ರನ್ನ ಒಳಗಾಕಿಲ್ಲ? ಇದು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತ ಇಡೀ ನಾಡಿಗೆ, ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಮಾನ್ಯ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಕರ್ನಾಟಕ ಒಳಗೊಂಡು ಮಹಾರಾಷ್ಟ್ರದ ರಾಜ್ಯಗಳಲ್ಲಿಯೂ ಕೂಡ ಕನೇರಿ ಶ್ರೀಗಳ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಂತ ಭಕ್ತಾದಿ ವರ್ಗ ಇದೆ. ಯಾಕಂದ್ರೆ ಅವರು ಮಾಡಿರುವಂತ ಕಾಯಕಕ್ಕಾಗಿ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇವತ್ತು ಸಮಸ್ತ ನಮ್ಮ ಬಸವಾದಿ ಶರಣರ ಹಿಂದೂ ವೇದಿಕೆ ಸಾಕಷ್ಟು ನನಗೆ ಖುಷಿ ಆಗಿರೋದೇನಪ್ಪಾ ಅಂದ್ರೆ ನಮ್ಮ ಹಿಂದೂ ದಲಿತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ರೈತ ಸಂಘ, ನಮ್ಮ ಮಹಿಳೆಯರ ಸಂಘಟನೆಗಳು, ದುರ್ಗಾವಾಹಿನಿ, ಎಲ್ಲ ಹಿಂದೂ ಮುಖಂಡರು, ಸಮಸ್ತ ಅದೃಶ್ಯ ಕಾಡಸಿದ್ದೇಶ್ವರ ಭಕ್ತಾದಿಗಳು, ಎಲ್ಲ ಪೂಜ್ಯ ಶ್ರೀಗಳು, ಮಾತೆಯರು, ಭಗಿನಿಯರು ಈ ಒಂದು ಸರ್ಕಾರದ ವಿರುದ್ಧ ಪೂಜ್ಯ ಕಾಡಸಿದ್ದೇಶ್ವರ ಶ್ರೀಗಳ ಮೇಲಿನ ಹೇರಿದ ನಿರ್ಬಂಧನೆಯನ್ನು ವಾಪಸ್ ಪಡಿಬೇಕಂತೇಳಿ ಆಗ್ರಹ ಮಾಡಲಿಕ್ಕೆ ಈ ಬಸವ ಜನ್ಮಭೂಮಿ ಪುಣ್ಯ ನಾಡಿನಲ್ಲಿ ಕೂಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. ನಾನು ಅರ್ಜೆಂಟ್ ಆಗಿ ವಿಜಯಪುರಕ್ಕೆ ಹೋಗೋದ್ರಿಂದ ಇಲ್ಲಿ ನಾನೇ ಮಾತನಾಡ್ತೀನಿ ಅಂತ ಹೇಳಿದೆ. ಪೂಜ್ಯ ಗುರುಗಳ ಅನುಮತಿ ಮೇಲೆ ಮಾತನಾಡಿದ್ದೀನಿ. ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ, ಪೂಜ್ಯ ಗುರು ವೃಂದಕ್ಕೆ ಹಾಗೂ ಎಲ್ಲ ಗುರು ಹಿರಿಯರಿಗೆ, ಶ್ರೀತೆ ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಎರಡು ಕೈ ಮೇಲೆ ತೆಗೆದು ಬೋಲೋ ಭಾರತ್ ಮಾತಾ ಕಿ ಜೈ. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಭಾರತ್ ಮಾತಾ ಕಿ ಜೈ. ನಿಮ್ಮ ಮಣ್ಣಲ್ಲಿ ಬಂದ ಬಿಜಾಪುರ, ರಾಘವಣ್ಣ ಬಂದಿದ್ದೆ.
ಭೇಟಿಯಾಗಿನಿ. ಒಬ್ಬ ಅಭಿವೃದ್ಧಿ ಪೌರ ಸಿದ್ದೇಶ್ವರ ಶ್ರೀಗಳು ಯಾವುದೇ ರೀತಿ ದೇಶದ್ರೋಹದ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ. ಅವರು